ಹಲೋ ಗಾಯ್ಸ್, ವೆಲ್ಕಮ್ ಟು ಯಶಿ ಡ್ಯಾನ್ಸ್ ಆನೇಕಲ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ನಮ್ಮೂರಲ್ಲಿರುವ ದೇವಸ್ಥಾನಕ್ಕೆ ಬಂದಿದ್ದೀವಿ. ಬನ್ನಿ ದೇವಸ್ಥಾನ ತೋರಿಸ್ತೀನಿ. ನಮ್ಮ ದೊಡ್ಡಪ್ಪ ಬೈತಾ ಇರ್ತಾರೆ. ಇನ್ನೊಂದು ಕಡ್ಡಿಯಲ್ಲ ಬೆಂಕಿಪಟ್ಟಣ. ಬನ್ನಿ ನಾವು ಒಂದು ರೌಂಡ್ ಹಾಕೊಂಡು ಮತ್ತೆ ಅಲ್ಲಿಗೆ ಹೋಗೋಣ. ಕರ್ಪೂರ ಹಚ್ಚಕ್ಕಂತೆ ಆಟ ಆಡ್ತವ್ರಿಗೆ ನೋಡಿ ನಮ್ಮ ಕೈ ಹೇಳ್ತಿದ್ದೀರನ್ನ. ಬನ್ನಿ ಅಲ್ಲಿ ಕರ್ಪೂರ ಅಲ್ಲಿ ನಾವು ಹಂಚ್ಬೇಕು. ಬನ್ನಿ 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 ಬನ್ನಿ. ಇದೀಗ ಪೂಜೆ ನಡೆಯುತ್ತಿದೆ ಸೋಲೂರಿನಲ್ಲಿ. ಇವತ್ತಿನ ದಿವಸ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ನಮ್ಮ ಮೈದವರಾದ ಸುರೇಶ್ ಅವರು ಇಲ್ಲಿ ನೆಲೆಗೊಂಡಂಥ ಶ್ರೀ ಶ್ರೀ ರೇಣುಕಾ ಯಲ್ಲಮ್ಮ ದೇವತೆ ಪೂಜೆಯನ್ನು ನೆರವೇರಿಸ್ತಾ ಇದ್ದೇವೆ. ಇವತ್ತು ನಾವು ಗ್ರಾಮಕ್ಕೆ ಬಂದಿದ್ದೇವೆ. ಎಲ್ಲರೂ ಖುಷಿಯಿಂದ ಸಂಕ್ರಾಂತಿ ಏನೋ ಒಂದು ಬದಲಾವಣೆ, ಅದಕ್ಕೋಸ್ಕರ ನಾವು ಇವತ್ತು ಎಳ್ಳು ಬೆಲ್ಲ ತಿಂದು ಖುಷಿಯಾಗಿ ಮಾತಾಡೋಣ ಅಂತ ಆಚರಿಸುವಂಥ ಹಬ್ಬವೇ ಸಂಕ್ರಾಂತಿ ಹಬ್ಬ. ಧನ್ಯವಾದಗಳು. ಅಕ್ಕ ಅಕ್ಕ ಪ್ಲೀಸ್ ಅಣ್ಣ. ನಮ್ಮ ದೇವಸ್ಥಾನಕ್ಕೆ ಹೋಗೋಣ. ಬನ್ನಿ ನಮ್ಮ ದೇವಸ್ಥಾನ. ಅಂಕಲ್ ಹಾಯ್ ಹೇಳ್ರಿ ಅಂಕಲ್. ಬನ್ನಿ ತಡಪ್ಪ ಹಾಯ್. ಬರ ಹೊಡಿ ಬರ ಹೇಗೊಬ್ಬರು ಹೊಡಿತೀನಿ ಅಂದರೆ ನಾನು ತೆಂಗಿನಕಾಯಿ ಹೊಡಿತೀನಿ. ಕತ್ತ ಮೇಲೆ ಗೊತ್ತೀನಿ. ತಿರುವ ಕೈನ ಒಂದೇ ಹತ್ರ ಹೊಡಿಬೇಡ. ಅಲ್ಲಿ ಹೊಡಿ. ಹೊಡಿ ಅವನು. ನಮ್ಮ ಅಕ್ಕ ಹೊಡಿತಾರೆ. ಬಿಡ ಇಲ್ಬೇಡ ಹೊಡಿ. ನೋಡಿ ನಂದೆಷ್ಟು ಚೆನ್ನಾಗಿ ಬಂತು. ನೋಡಿ ಒಂದು ಏನು ಕೊಡಿ ಬುಜ್ಜಿಗೆ. ಈ ಕಡೆ ಹಂಗೆ ಬಿಡು ನೀರು. ಕಿಲ್ಬೇಡ ಹೊಡಿ. ಅಷ್ಟೇ ಕಿಲೋ ಬರ್ತೈತಿ ಹೊಡಿಯಕ್ಕೆ ಹೋದ್ರಿ. ಚೆನ್ನಾಗಿ ಹೊಡ್ತಿದ್ದೆ. ನಾನು ಚೆನ್ನಾಗಿ ಹೊಡೆದಿದ್ದೀನಿ. ನಡಿ ನೋಡ್ರಿ, ನೀನು ಹೊಡೆದಿರೋದು ಕೊಬ್ಬರಿ ಬಂದ್ಬಿಡ್ತು. ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಈ ದೇವಸ್ಥಾನ. ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಇವರೇ ಪೂಜಾರಿ. ಅರ್ಶಿನ ಕುಂಕುಮ ಎಲ್ಲ ಇಕ್ಕಿದ್ದಾರೆ. ಈ ಕಡೆ ನಡಿದ್ದಾರೆ. ನೋಡಿ ಗೈಸ್, ಅರ್ಶಿನ ಕುಂಕುಮ ಇಕ್ತವ್ರೆ. ದೇವರಂತ ಮಕ್ಕಳು ತಿಂತಾ ಇದ್ರು. ಇವತ್ತಿನ ದಿವಸ ನಾವು ಎಳ್ಳು ಬೆಲ್ಲ ತಿಂತಾ ಇದ್ವಿ. ಇದು ಎಣ್ಣೆ ಪದಾರ್ಥ ತಿಂದು ತುಂಬ, ಏಕೆಂದರೆ ಚಳಿಗಾಲದಲ್ಲಿ ಕುಡಿಯುತ್ತಲ್ಲ ದೇಹಕ್ಕೆ ಎಣ್ಣೆ ಅಂಶ ಬೇಕಾಗುತ್ತೆ. ಅದಕ್ಕೋಸ್ಕರ ಎಳ್ಳು ಬೆಲ್ಲ ತಿನ್ನೋದು.
ಇವ್ರನ್ನ ಭೇಟಿ ಮಾಡಿ ಮಾಹಿತಿ ತೊಗೊಂಡ್ರಿ. ದೊಡ್ಡಮ್ಮ ನಮ್ಮ ಮನೆ ದೇವ್ರ ಬಗ್ಗೆ ಹೇಳು ದೊಡ್ಡಮ್ಮ. ಆಯಿತು ಮಗಳೇ, ನಮ್ಮ ಮನೆ ದೇವರು ರೇಣುಕಾ ಯಲ್ಲಮ್ಮ ಅಂತ. ಇವತ್ತಿನ ದಿವಸ ನಾವು ಸಂಕ್ರಾಂತಿಯನ್ನು ಹಬ್ಬ ಮಾಡ್ತಾಯಿದ್ವಿ. ಇವತ್ತು ವಿಶೇಷವಾಗಿ ರೇಣುಕಾ ಯಲ್ಲಮ್ಮ ದೇವಿಯ ಪೂಜೆ ಮತ್ತು ಮುನೇಶ್ವರ ಸ್ವಾಮಿಯ ಪೂಜೆ ಹಾಗೂ ನಾಗದೇವತೆಯ ಪೂಜೆಯನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲರೂ ಖುಷಿಯಿಂದ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ಧನ್ಯವಾದಗಳು. ಥ್ಯಾಂಕ್ ಯು ದೊಡ್ಡಮ್ಮ. ಅಲ್ಲಿ ನಿಮ್ಮ ದೊಡ್ಡಪ್ಪ ಇದ್ದಾರೆ, ಮಾತಾಡ್ಸೋಗಿ. ಹೋಗಿ ದೊಡ್ಡಪ್ಪ ಮಾತಾಡು ದೊಡ್ಡಪ್ಪ. ಹಬ್ಬದ ಬಗ್ಗೆ ಮಾತಾಡುವ, ಪೂಜೆ ಮಾಡ್ತಾ ಇರೋದ್ರ ಬಗ್ಗೆ ಹೇಳು ದೊಡ್ಡಪ್ಪ. ಮನೆ ದೇವ್ರ ಬಗ್ಗೆ, ಹಸುಗಳಿಗೆಲ್ಲ ಪೂಜೆ ಮಾಡೋದು, ಹಬ್ಬದ ಬಗ್ಗೆ ಮತ್ತು ನಮ್ಮ ಮನೆ ದೇವ್ರ ಬಗ್ಗೆ ಹೇಳು ದೊಡ್ಡಪ್ಪ. ಇವತ್ತು ವಿಶೇಷವಾದಂಥ ದಿನ. ಉತ್ತರಾಯಣ ಸೂರ್ಯ ಹುಡ್ತಕ್ಕಂಥ ಉತ್ತರಾಯಣದಲ್ಲಿ ಪೂರ್ವದಿಂದ ಸೂರ್ಯ ರಶ್ಮಿ ಬಹುತೇಕವಾಗಿ ಬಿಡ್ತಕ್ಕಂಥ ದಿವಸ ಇವತ್ತು. ಇಡೀ ಪ್ರಪಂಚಕ್ಕೆ ಒಂದು ಪರ್ಯಟನೆ ಆಗ್ತದೆ, ಸೂರ್ಯ ಪರ್ಯಟನೆ ಆಗ್ತಕ್ಕಂಥ ದಿವಸ. ಅದರಿಂದ ಹೊಸ ಸುಗ್ಗಿ ರೈತರು, ಆಮೇಲೆ ಅನೇಕ ಜನ ಇರ್ತಕ್ಕ ವಿದ್ಯಾವಂತರು, ಉದ್ಯೋಗಿಗಳು ಇವರೆಲ್ಲ ಸಮೃದ್ಧಿಯಿಂದ ಜೀವನವನ್ನು ನಡೆಸಲಿ ಅಂತಕ್ಕಂಥದ್ರಿಂದ ಇವತ್ತು ಹೊಸ ಸಂವತ್ಸರವನ್ನು ಆಚರಣೆ ಮಾಡ್ತಕ್ಕಂಥ ಎಲ್ಲ, ಅದರಲ್ಲಿ ವಿಶೇಷವಾಗಿ ರೈತರಿಗೆ ತಮ್ಮ ಕಾಳು, ದವಸ ಧಾನ್ಯಗಳು, ತಮ್ಮ ಎತ್ತುಗಳು ಇವುಗಳನ್ನು ಪೂಜೆ ಪುನಸ್ಕಾರ ಮಾಡಿ ಭಕ್ತಿ ಭಾವನೆಯಿಂದ ಒಬ್ರಿಗೊಬ್ಬರು ಒಳ್ಳೆಯದನ್ನು ಕೆಟ್ಟದನ್ನು ಬಿಟ್ಟು ಒಳ್ಳೆಯದನ್ನು ಬಯಸಬೇಕು. ಎಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಸಂತೋಷ ಇವೆಲ್ಲ ಸಿಗಲಿ ಅಂಥೇಳಿ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಇವತ್ತು ವಿಶೇಷವಾಗಿ ನಮ್ಮೂರಿನಲ್ಲಿ ನಮ್ಮ ಮನೆ ದೇವರಾದ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಕೃಪಾ ಕಟಾಕ್ಷ, ಮುನೇಶ್ವರ ಸ್ವಾಮಿ ಕೃಪಾ ಕಟಾಕ್ಷ ಮತ್ತು ನಾಗದೇವತೆ ಕೃಪಾ ಕಟಾಕ್ಷದಿಂದ ಎಲ್ರಿಗೂ ಸರ್ವಮಂಗಲವನ್ನು ಉಂಟು ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ. ಥ್ಯಾಂಕ್ ಯು ದೊಡ್ಡ. ಹೇಳು ದೊಡ್ಡಪ್ಪ. ನೀನು ಹೇಳು ದೊಡ್ಡಪ್ಪ. ಹೇಳು ದೊಡ್ಡಪ್ಪ. ಎಲ್ಲರೂ ಸೇರ್ಕೊಂಡು ನಾಷ್ಟಲ್ಲಿ ಹ್ಯಾಪಿ ಪೊಂಗಲ್ ಅಂತ ಹೇಳಿ. ಅಪ್ಪ ನೀನು ಹೇಳಪ್ಪ. ಸ್ವಾಮಿ ನಾಳೆ ಕಳಿಸ್ಕೊಡ್ತೀನಿ. ಭಾಳ ಧನ್ಯವಾದ.